ಆದಷ್ಟು ಒಂದು ಕ್ರಮ ಕೈಗೊಳ್ಳಿ ಸರ್. ನಮಸ್ಕಾರ, ನಾನು ಶ್ರೀನಿವಾಸ ಸಬ್ಬೆನಹಳ್ಳಿ. ಇವತ್ತು ನಾವು ಚಿಕ್ಕದಾಗಿನಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿದ್ದೀವಿ. ಇವತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ತಾಲೂಕು ಅಧ್ಯಕ್ಷ ರವಿನಂದನ್ ಅವರಿದ್ದಾರೆ. ಬಿಆರ್ಎಸ್ ಪಕ್ಷದ ಕಾರ್ಯದರ್ಶಿ ಮಂಜುನಾಥ್ ಜಯರಾಮ್ ಅವರು ಕಾರ್ಯದರ್ಶಿಗಳಾಗಿ, ಹಾಗೂ ನಮ್ಮ ರಮೇಶ್ ಶೆಟ್ಟಿಕೆರೆ ಸಂಚಾಲಕರು, ಹಾಗೂ ವಿಡಿಯೋ ಮಾಡ್ತಿರ್ತಕ್ಕಂಥ ನವೀನ್ ಕುಮಾರ್ ಅತಿ ಹೆಚ್ಚಿನ ಜೊತೆಗೆ ನಮ್ಮ ಚಿಕ್ಕನಾಯಕನಲ್ಲಿ ನಿವೃತ್ತ ಎಡಪಲ್ಲಿ ಆದಂತಹ ಸಿದ್ದಾರಾಮ್ ಶೆಟ್ಟರು ಅಂದನಕೆರೆ ಹೋಬಳಿಯವರು. ಇವರು ನಮಗೆ ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ನಮ್ಗೆ ಗುರುತಿಸ್ತಾ ಬಂದಿರತಕ್ಕಂಥವ್ರು, ನಮ್ಮ ಕೆಆರ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿರತಕ್ಕಂಥ ವ್ಯಕ್ತಿ. ಇದೊಂದು ಅಸಾಧಾರಣ ಪ್ರತಿಭೆ ಅಂತಲೇ ಹೇಳಬೇಕು. ಯುವಕರಿಗೆ, ಸಾಮಾಜಿಕ ಕ್ಷೇತ್ರದ ಹೋರಾಟಗಾರರಿಗೆ. ಇವತ್ತು ಅಂದನಕೆರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಂದು ಹೋಬಳಿ ಕೇಂದ್ರ ಆಗಿದೆ. ಪ್ರತಿಭಾವಂತರು, ವಿದ್ಯಾವಂತರು, ಅತಿ ಹೆಚ್ಚಿನ ರೈತರು ಕೂಡಿರ್ತಕ್ಕಂಥ ಒಂದು ಹೋಬಳಿ ಇದ್ರೆ ಇವತ್ತು ಅಂದನಕೆರೆಯನ್ನು ಹೇಳ್ಬೋದು. ಅತಿ ಹೆಚ್ಚಿನ ವಿದ್ಯಾವಂತರಿದ್ದಾರೆ. ಆದರೆ ನಾವು ಈ ಬಾರಿ ಕೊಬ್ಬರಿ ನೋಂದಣಿ ಕಾರ್ಯ ಆಯಿತು, ಅಲ್ಲಿ ಸ್ವಲ್ಪ ಗಲಾಟೆ ಆಯಿತು, ಅಕ್ರಮವಾಗಿ ನಡೆದಿದ್ದಾವೆ ಅಂತ. ಆ ಬಾರಿ ನಾವು ಲಿಖಿತವಾಗಿ ಏನು ಕೊಟ್ಟಿರಲಿಲ್ಲ, ತಹಸೀಲ್ದಾರ್ ಗಮನಕ್ಕೆ ತಂದಿದ್ವಿ. ಅಂದನಕೆರೆಯಲ್ಲೂ ಸಹ ಒಂದು ನೊಪ್ಪೇಟನ್ನ ನೋಂದಣಿ ಕೇಂದ್ರವನ್ನು ತೆರೀಬೇಕು ಈ ಬಾರಿಯ, ಅಲ್ಲಿಂದ ಚಿಕ್ಕನಾಯಕನಹಳ್ಳಿ ಉಳಿಯಾರ್ಬಾಗ್ ಬರೋಕ್ಕಾಗಲ್ಲ ಅಂತ. ಆದರೆ ಅದನ್ನು ಅವರು ಮನಸ್ಸಿಗೆ ಹಾಕೊಂಡಲ್ಲೇ ಇವತ್ತು ಅಂದನಕೆರೆಯಲ್ಲಿ ಯಾವುದೇ ರೀತಿಯಾಗಿ ನೋಂದಣಿ ಕೇಂದ್ರ ತೆರೆದಿಲ್ಲ. ಅದರ ಪರಿಣಾಮವಾಗಿ ಇವತ್ತು ಉಳಿಯಾರ್ನಲ್ಲಿ ನೂಕು ಕಿಲೋಮೀಟರ್ ಗಟ್ಟಲೆ, ಅರ್ಧ ಕಿಲೋಮೀಟರ್ ಗಟ್ಟಲೆ ಜನ ನಿಂತಿದ್ದಾರೆ. ಇವತ್ತು ಅವರಿಗೆ ಕುಡಿಯೋ ನೀರಿಲ್ಲ, ಊಟದ ವ್ಯವಸ್ಥೆ ಇಲ್ಲ. ಆ ಸರ್ತಿ ಸಾಲಲ್ಲೇ ಹೋಗ್ಬೇಕು. ಅದು ಬಿಟ್ಟು ಬಂದ್ರೆ ಮತ್ತೆ ಹಿಂದಕ್ಕೆ ಬರ್ತೀವಿ ಅನ್ನೋ ಒಂದು ಆತಂಕ ರೈತರಿಗೆ ಎಲ್ಲ ರೀತಿಯಲ್ಲಿ ತಂದೊಡ್ಡಿದ್ದಾರೆ. ದಯಮಾಡಿ ಈಗಲೇ ಎಚ್ಚೆತ್ತುಕೊಂಡು ಅತಿ ಶೀಘ್ರವಾಗಿ ಅಂದನಕೆರೆ ಹೋಬಳಿಗೆ ಒಂದು ಕೊಬ್ಬರಿ ನೋಂದಣಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಅಂತ ನಾವು ಇವತ್ತು ತಹಸೀಲ್ದಾರಿ ಮನವಿ ಮಾಡಿ ಬಂದಿದ್ವಿ. ಅವರು KDP ಮೀಟಿಂಗ್ ಹೋಗಿದ್ದಾರೆ. ನೋಡೋಣ ಒಳಗಡೆ ಅವರ ಸ್ಥಾನದಲ್ಲಿ ಯಾರು ಇವತ್ತಿನ ತಗೊಂತಾರೆ ಅಂತ. ಆದಷ್ಟು ತಮ್ಮಲ್ಲಿ